ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಅಕ್ಷರಶಃ ಅಬ್ಬರಿಸಿಬಿಟ್ರು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಬಾಯಿಗೆ ಬೀಗ ಹಾಕಿದ್ರು. ಕನಕಪುರ ಬಂಡೆ ಮೌನವಾಗಲು ಕಾರಣ ಬ್ಯಾರೇನೇ ಐತಿ. ಅದೇನಂತ ನೋಡ್ಕೊಂಬನ್ನಿ. ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ, ಸುರ್ಜೇವಾಲ ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರ್ಬೋದು. ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅವ್ರಿಗೆ ಕ್ಲಿಯರ್ ಮೆಸೇಜ್ 10% ವರೆಗೂ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಗುಟ್ಟು ರಟ್ಟು. ಡಿಕೆಶಿಗೆ ಕಾಡುತ್ತಿದೆಯಾ ನಂಬರ್ ಗೇಮ್ ಭೀತಿ? ಕಾಂಗ್ರೆಸ್ ಅಲ್ಲಿ ಸಿಎಂ ಸೀಟ್ಗಾಗಿ ನಡೀತಾ ಇರೋ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ. ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ನಡುವೆ ಹೈಕಮಾಂಡ್ ಮುಂದೆ ಅಬ್ಬರಿಸಿರೋ ಸಿದ್ದರಾಮಯ್ಯ ಸಿಎಂ ಬದಲಾವಣೆಗೆ ಕೈ ಹಾಕದಂತೆ ಒತ್ತಾಯ ಮಾಡಿದಾರಂತೆ. ನವೆಂಬರ್ ವರೆಗೆ ಯಾವ ನಿರ್ಧಾರವೂ ಇಲ್ವಂತೆ. ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಬೇರೆಯವರು ಸಿಎಂ ಸ್ಥಾನ ನಿಭಾಯಿಸುವುದು ಕಷ್ಟ. ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಬಲಿಯಾಗೋದು ನಿಶ್ಚಿತ. ಯಾಕಂದ್ರೆ ಬಹುತೇಕ ಶಾಸಕರ ಒಲವು ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ. ಹೀಗೆ ಸಿದ್ದು ಆಪ್ತರು ಖರ್ಗೆ ಮುಂದೆ ನಾನಾ ರೀತಿಯಲ್ಲಿ ಲಾಬಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ನವೆಂಬರ್ ವರೆಗೂ ಯಾವ ನಿರ್ಧಾರ ಇಲ್ಲ, ಸುಮ್ಮನಿದ್ದು ಬಿಡಿ ಅಂತ ಖರ್ಗೆ ಅಬ್ಬರಿಸಿದಾರಂತೆ. ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಡಿಕೆಶಿ ಮೌನವೇಕೆ? ಒಂದು ವೇಳೆ ಸಿಎಂ ಗದ್ದುಗೆ ಬೇಕು ಅಂದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು ಅಂತ ಸಿಎಂ ಬಣ ಒತ್ತಡ ಹೇರ್ತಾ ಇದೆ. ಹೈಕಮಾಂಡ್ನ ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಶಾಸಕರೆಲ್ಲ ಮತದಾನ ಹಾಕ್ತಾರೆ. ಆದರೆ ಆ ಮತದಾನದಲ್ಲಿ ಸೋಲಾಗಬಹುದು ಅಂತ ಡಿಕೆಶಿ ಭೀತಿಯಲ್ಲಿದ್ದಾರೆ. ಸೋತ್ರೆ ಮುಖ್ಯಮಂತ್ರಿ ಗದ್ದುಗೆ ಬಗ್ಗೆ ಚಕಾರ ಎತ್ತಂಗಿಲ್ಲ ಅನ್ನೋ ಸತ್ಯವನ್ನ ಅರಿತು ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ನಾನು ಪಕ್ಷಕ್ಕೆ ಲಾಯಲ್ ಅಂತ ಹಳೆ ದಾಳ ಪ್ರಯೋಗಿಸಿ ಹೈಕಮಾಂಡ್ ನನ್ನ ಸೇವೆ ಪರಿಗಣಿಸಲಿ ಅಂತ ರಣತಂತ್ರ ಹೆಣೆಯುತ್ತಿದ್ದಾರೆ. ಶಾಸಕರ ಬೆಂಬಲದ ಮಾತು ಬೇಕಿರಲಿಲ್ಲ. ಹಾಗಾಗಿ ಯಾವುದು ಏನು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರೂ ಕೂಡ ಅದು ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಮಾರನೇ ದಿನ ಬೆಳಗ್ಗೆ ನನಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಅಧಿಕಾರ ಹಂಚಿಕೆ ವಿಚಾರ ಎಲ್ಲರ ಗಮನಕ್ಕೆ ತಂದಿದ್ದರೆ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಯಾರಿಗೂ ಹೇಳದೆ ಒಳ ಒಪ್ಪಂದ ಮಾಡಿದ್ದಕ್ಕೆ ಈ ಕಿತ್ತಾಟ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಚರ್ಚೆಗೆ ಸದ್ಯಕ್ಕೆ ತೆರೆ ಬಿದ್ದಂತೆ ಕಾಣ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಸಿಎಂ ಬದಲಾವಣೆಯ ಕಸರತ್ತಿನ ನಡುವೆ ದೆಹಲಿಯಲ್ಲಿ ಸೈಲೆಂಟ್ ಆಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕಸರತ್ತು ಕೂಡ ನಡೆದಿತ್ತಂತೆ. ಈ ರಿಪೋರ್ಟ್ ನೋಡಿ. ಮೂರ್ನಾಲ್ಕು ದಿನಗಳಿಂದ ನಡೀತಾ ಇದ್ದ ಸಿಎಂ ಬದಲಾವಣೆ ಕಸರತ್ತಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. 2-3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ರಾಜ್ಯದ ನಾಯಕರು ಮೂಲ ಸ್ಥಾನಕ್ಕೆ ವಾಪಸ್ಸಾಗಿದ್ದಾರೆ. ರಾಜ್ಯದಲ್ಲಿರೋ ಬಣ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಬಣ ಮೇಲುಗೈ ಸಾಧಿಸಿದಂತೆ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಕಸರತ್ತು. ಡಿ.ಕೆ. ಶಿವಕುಮಾರ್ ಸ್ಥಾನಕ್ಕೂ ಬಂತ ಕುತ್ತು. ಒಂದ್ ಕಡೆ ಸಿಎಂ ಬದಲಾವಣೆಗೆ ತೀವ್ರ ಕಸರತ್ತು ನಡೀತಾ ಇದ್ರೆ, ಇನ್ನೊಂದು ಬಣ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನೋ ದಾಳವನ್ನ ಹೈಕಮಾಂಡ್ ಮುಂದೆ ಇಟ್ಟಿತ್ತಂತೆ. ಇದಕ್ಕೆ ಪೂರಕ ಅನ್ನುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಅದು ಹೈಕಮಾಂಡ್ ಅಲ್ಲ ಹೇಳಿದ್ವಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಳೆದು ವರಿಷ್ಠರು ಅಂತ ಹೇಳಿದ್ದೀವಿ. ಅವರ ಪದೇ ಪದೇ ನಾವು ಹೇಳೋದು ಸರಿ ಆಗೋಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ನಾವು ಹೇಳಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ಅದು ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು, ಹೈಕಮಾಂಡ್ ಅವರು. ಅವರಿಗೆ ಯಾವ್ದು ಸೂಕ್ತ ಅದನ್ನು ಮಾಡ್ತಾರೆ. ಡಿಕೆಶಿ ಕೆಳಗಿಳಿಸಬೇಕು. ಡಿಸಿಎಂ ಡಿ.ಕೆ. ಶಿವಕುಮಾರ್ 3 ಹುದ್ದೆಯಲ್ಲಿದ್ದಾರೆ.
ಡಿಕೆಶಿಗೆ ಮಾತ್ರವೇ ಯಾಕೆ ವಿಶೇಷ ಸ್ಥಾನಮಾನ? ಕಾಂಗ್ರೆಸ್ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿ ಇದೆ, ಅದನ್ನ ಪಾಲಿಸಿ. ಲೋಕಸಭೆ ಚುನಾವಣೆ ಬಳಿಕ ಬದಲಾವಣೆ ಮಾಡ್ತೀವಿ ಎಂದಿದ್ರಿ. ಚುನಾವಣೆ ವೇಳೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಡಿಸಿಎಂ ಡಿಕೆಶಿ ಸರಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಪಕ್ಕ. ಆದ್ದರಿಂದ ಹೊಸ ಚೈತನ್ಯ ಬರಬೇಕಿದ್ರೆ ಹೊಸ ಅಧ್ಯಕ್ಷರು ಬೇಕು ಅಂತ ಖರ್ಗೆ ಮುಂದೆ ಸಿದ್ದರಾಮಯ್ಯ ಬಣದವರು ಆಗ್ರಹಿಸಿದಾರಂತೆ. ಯಾರು ಹೇಳಿದ್ರಿ ಇದು? ಮತ್ತೆ ನೋಡಿ, ಬಹಳ ಯಾರು ದೂರ ಏನು ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿ KPCC ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಇದು ಕುರ್ಚಿ ಯಾರಿಗೂ ಕಾಯಂ ಇಲ್ಲ ಸರ್. ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೋತಾರೆ ಅವಾಗ ನಾವು ಒಪ್ತೀವಿ ಅಂತ ಹೇಳಿದಾರಲ್ಲ. ಒಂದು ಬಣ ಇನ್ನೆರಡು ತಿಂಗಳೊಳಗೆ ಅಂದರೆ ಸೆಪ್ಟೆಂಬರ್ ಅಂತ್ಯದೊಳಗೆ ಸತೀಶ್ ಜಾರಕಿಹೊಳಿಯನ್ನ KPCC ಅಧ್ಯಕ್ಷರನ್ನಾಗಿ ನೇಮಿಸುವುದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರ ಪ್ರಭಾವವನ್ನು ತಪ್ಪಿಸುವುದಕ್ಕೆ ಹೂಡಿರುವ ತಂತ್ರಗಾರಿಕೆ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದೆ. ಈ ನಡುವೆ ಸಚಿವ ಸಂಪುಟ ಪುನಾರಚನೆ ಬೇಡಿಕೆ ತೀವ್ರಗೊಳ್ತಾ ಇದೆ. 2 ವರ್ಷ ಆಗ್ತಾ ಇದೆ, ಹಾಗಾಗಿ ಇನ್ಯಾಕ್ ತಡ ಅಂತ ಸಚಿವ ಸಂಪುಟ ಸೇರ್ಪಡೆಗೆ ಆಕಾಂಕ್ಷಿಗಳು ಒತ್ತಡವನ್ನು ಹೇರ್ತಿದ್ದಾರಂತೆ. ಸರ್ಕಾರಕ್ಕೆ 2 ವರ್ಷವಾಯಿತು, ಇನ್ನೇಕೆ ತಡ? ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನಲ್ಲಿ ತೀವ್ರ ಒತ್ತಡ. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಬೇಕು ಎಂಬ ಬೇಡಿಕೆ ಹಿಂದಿನಿಂದಲೂ ಇದ್ವು. ಆದರೆ ಸಿದ್ದರಾಮಯ್ಯ ಇದಕ್ಕೆ ಮಣೆ ಹಾಕಿರಲಿಲ್ಲ. ಡಿಸಿಎಂ DK ಶಿವಕುಮಾರ್ ಅಂತೂ ಕೆಲ ಸಚಿವರಿಗೆ ತ್ಯಾಗದ ಸಲಹೆಯನ್ನು ನೀಡಿದ್ರು. ಆದರೆ ಯಾವುದೇ ಬೆಳವಣಿಗೆಗಳು ನಡೆದಿರಲಿಲ್ಲ. ಆದರೆ ಈಗ ಕಾಲ ಪಕ್ವವಾದಂತೆ ಕಾಣುತ್ತಿದೆ. ಕಳಂಕಿತ ಹಗರಣ ವೀರರಿಗೆ ಗೇಟ್ ಪಾಸ್ ಭಾಗ್ಯ. ಜುಲೈ 16ಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದು ಸಚಿವರ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಇಲಾಖಾವಾರು ರಿಪೋರ್ಟ್ ಕಾರ್ಡ್ ಕೇಳ್ತಾರೆ. ಕಳಪೆ ಸಾಧನೆ, ಹೆಚ್ಚು ದೂರುಗಳಿರೋ ಸಚಿವರಿಗೆ ಕೋಪ್ ಕೊಡೋ ಸಾಧ್ಯತೆ ಇದೆಯಂತೆ. ಯಾರ್ಯಾರಿಗೆ ಗೇಟ್ ಪಾಸ್ ಕೊಡಬಹುದು ಅಂತ ನೋಡೋದಾದ್ರೆ ಅಬಕಾರಿ ಸಚಿವ RB ತಿಮ್ಮಾಪುರ, ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್, ಪಶುಸಂಗೋಪನೆ ಸಚಿವ K ವೆಂಕಟೇಶ್, ಸಾಂಖ್ಯಿಕ ಮತ್ತು ಯೋಜನೆ ಸಚಿವ D ಸುಧಾಕರ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ಗೇಟ್ ಪಾಸ್ ಕೊಡಬಹುದು. ಡಾಕ್ಟರ್ G ಪರಮೇಶ್ವರ್ ಖಾತೆ ಬದಲಾವಣೆಯಾಗಬಹುದು. ಅದು ನಮ್ಗೆ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗಬಹುದು. ಯಾವಾಗ ಸರ್? ಏನು ಬೇಕಾದ್ರೂ ಆಗಬಹುದು. ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ. ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಇಟ್ಕೊಂಡಿದ್ದಾರೆ. ನೀವು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಸರ್. ಖಂಡಿತ, ಸನ್ಯಾಸಿ ಅಂತೂ ಅಲ್ವಲ್ಲ. ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ BK ಹರಿಪ್ರಸಾದ್, HD ಕೋಟೆಯ ಅನಿಲ್ ಚಿಕ್ಕಮಾದು, ಧಾರವಾಡದ ವಿನಯ್ ಕುಲಕರ್ಣಿ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಆಳಂದದ BR ಪಾಟೀಲ್, ಚಳ್ಳಕೆರೆಯ T ರಘುಮೂರ್ತಿ, ಭದ್ರಾವತಿಯ BK ಸಂಗಮೇಶ್, ನರಸಿಂಹರಾಜದ ತನ್ವೀರ್ ಸೇಠ್, ಜೇವರ್ಗಿಯ ಅಜಯ್ ಸಿಂಗ್, ಅರಸೀಕೆರೆಯ KM ಶಿವಲಿಂಗೇಗೌಡ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂಪುಟ ಸೇರಲು ಹೈಕಮಾಂಡ್ ನಾಯಕರ ಬಳಿ ಸಾಕಷ್ಟು ಆಕಾಂಕ್ಷಿಗಳು ಲಾಬಿ ಮಾಡುತ್ತಿದ್ದಾರೆ. ಹೈಕಮಾಂಡ್ ಕೂಡ ಸಂಪುಟ ಪುನರ್ರಚನೆ ಪರವಾಗಿ ಇದೆ ಅಂತ ಹೇಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಶಾಸಕರ ಮನಸ್ಸು ಕದಲಿದ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ. MLAಗಳು ಮನಸ್ಸು ಮಾಡಿದ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರುತ್ತೆ. ಹೀಗೆ ಶ್ರೀಗಳೊಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ರಿಪೋರ್ಟ್ ನೋಡಿ. ಶಾಸಕರ ಮನಸ್ಸು ಕದಲಿದರೆ CM ಚೇಂಜ್. ಮೈಲಾರಲಿಂಗೇಶ್ವರ ಕಾರಣಿಕ ಕೇಳಿ DKಶಿ ಖುಷ್. ತುಂಬಿದ
ಕೊಡ ತುಳುಕಿತಲೇ ಪರಾಗ್. ಇದು ಮೈಲಾರಲಿಂಗೇಶ್ವರ ಕಾರಣಿಕ. ಫೆಬ್ರವರಿಯಲ್ಲಿ ನುಡಿದಿದ್ದ ಭವಿಷ್ಯವನ್ನ ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನಸ್ಸುಗಳು ಕದಲಿದರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುವುದು ಖಚಿತ ಎಂದಿದ್ದಾರೆ. ಕೊಡಪಾನ ತುಳುಕಿತಲೇ ಪರಾಕ್ ಅಂತ ಭಗವಂತನ ವಾಣಿನೇ ಆಗಿರೋದು. ಕೊಡಪಾನದಲ್ಲಿ ಏನಿರುತ್ತೆ, ನೀರೇ ಇರುತ್ತೆ. ಹಂಗಾಗಿ ಮಳೆ ಸಮೃದ್ಧಿ ಆಗ್ತಕ್ಕಂಥದ್ದು, ತುಂಬಿ ತುಳುಕ್ತು ಅಂತ. ರಾಜಕೀಯನೂ ತುಂಬಿದ ಕೊಡಪಾನ ಥರನೇ ಇದೆ, ಏನು ತೊಂದರೆ ಇಲ್ಲ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ. ಮನಸ್ಸುಗಳನ್ನು ಒಗ್ಗಟ್ಟನ್ನು ಮುರ್ಕೊಂಡು ಏರುಪೇರು ಮನಸ್ಸನ್ನು ಮಾಡ್ಕೊಂಡ್ರೆ ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಈ ಕಾರಣಿಕದಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋದರೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ. ಡಿಕೆ ಶಿವಕುಮಾರ್ ಪರಿಹಾರ ಮಾಡಿಸಿದ್ದಾರೆ. ಇಲ್ಲ, ನಮಗೆ ಅವರು ಮೈಲಾರ ಕ್ಷೇತ್ರಕ್ಕೆ ಭಕ್ತರಾಗಿ ಬಂದಿದ್ದರು. ಹೆಲಿಕಾಪ್ಟರ್ನಲ್ಲಿ ಬಂದಾಗ ಆ ವಿಚಾರ ತಿಳಿಸಿದ್ವಿ ನಾವು. ಅವಾಗ ದೋಷಗಳನ್ನು ಕಳ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಹರಕೆಗಳನ್ನೆಲ್ಲ ತೀರಿಸಿ ಹೋಗಿದ್ದಾರೆ ಇಲ್ಲಿಗೆ ಅವರು. ಅವತ್ತೇ ಎಲ್ಲದ ಅವ್ರಿಗೆ ಪರಿಪೂರ್ಣವಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೇವೆ. ಇಲ್ಲಿ ಯಾವ ಥರದ್ದು ಇದರಿಂದ ದೋಷ ಇನ್ನೇನು ಇರೋದಿಲ್ಲ ಅವರಿಗೆ. ಈ ಭಗವಂತನ ಹತ್ರ ಯಾರು ಅದನ್ನು ಪ್ರಾರ್ಥನೆ ಸಲ್ಲಿಸಿದ್ದಾರೆ, ಅವ್ರು ಏನು ಸಂಕಲ್ಪ ಮಾಡಿದ್ರೆ ಅದು ಈಡೇರಿಸ್ತಕ್ಕಂಥ ಶಕ್ತಿ ಈ ದೇವರಲ್ಲಿದೆ. ಅವ್ರು ಏನು ಪ್ರಾರ್ಥನೆ ಸಲ್ಲಿಸಿದ್ರೆ ಅದು ಆಗಲಿ, ಒಳ್ಳೇದಾಗಲಿ. ಅವ್ರೇನು ಅನ್ಕೊಂಡಿದ್ರೆ ಅದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ. ರಂಭಾಪುರಿ ಶ್ರೀ ಹೆಸರು ಹೇಳದೆ ಕುಟುಕಿದ ಸಿದ್ದು. ಭಾಳ ಜನ ಐ ಡೋಂಟ್ ನೋ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ ನೀವು. ನಾಡಿನ ಶ್ರೀಗಳು ಒಂದೊಂದು ರೀತಿ ಭವಿಷ್ಯ ನುಡಿಯುತ್ತಿದ್ದಾರೆ. ಯಾರ ಭವಿಷ್ಯ ಯಾವಾಗ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಕಮಲದ ಸುದ್ದಿ ಕೇಳಿ ತುಂಬ ದಿನ ಆಗಿತ್ತು. ಈಗ ರಾಜ್ಯ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಭಯ ಕಾಡ್ತಾ ಇದೆಯಂತೆ. ಬಿಜೆಪಿಗರು 10 ಶಾಸಕರಿಗೆ ಗಾಳ ಹಾಕ್ತಿದ್ದಾರಂತೆ. ಈ ರಿಪೋರ್ಟ್ ನೋಡಿ. ಐವತ್ತೈದು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಗಾಳ. ಪಕ್ಷಾಂತರ ಮಾಡದಿದ್ದರೆ ಇಡಿ ಸಿಬಿಐ ದಾಳಿ ಬೆದರಿಕೆ. ಕೇಸರಿ ಸೇನೆ ವಿರುದ್ಧ ಕಾಶಪ್ಪನವರ್ ಸ್ಫೋಟಕ ಆರೋಪ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡುತ್ತಿದೆ. ಬಿಜೆಪಿ ಹೈಕಮಾಂಡ್ 55 ಕಾಂಗ್ರೆಸ್ ಶಾಸಕರ ಲಿಸ್ಟ್ ಮಾಡಿದ್ದು, ಅಷ್ಟೂ ಜನ ಪಕ್ಷಾಂತರ ಮಾಡದೇ ಇದ್ರೆ ಇಡಿ ಸಿಬಿಐ ಕೇಸ್ ಹಾಕ್ತೇವೆ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಬೆದರಿಕೆಗಳಿಗೆ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, ಸಿಬಿಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ, ಸಿಬಿಐ ದಾಳಿ ಮಾಡ್ತೀವಿ. ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆಗ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು, ಐ ಡಿ ಆರ್ ಮಾಡಲಿ, ಐ ಬಿ ಆರ್ ಮಾಡಲಿ, ನಾನು ಅದಕ್ಕೆ ಸಜ್ಜದೆ. ಸಿದ್ದು ಸರ್ಕಾರ ಸೇಫ್. ಸದ್ಯ ಕಾಂಗ್ರೆಸ್ ಬಳಿ ಬರೋಬ್ಬರಿ 142 ಶಾಸಕರ ಬಲ ಇದೆ. 142 ಶಾಸಕರು ಇದ್ರೂ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನೋದು ಮೂರ್ಖತನ. ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ 63 ಶಾಸಕರಿದ್ದಾರೆ. ಜೆಡಿಎಸ್ ಶಾಸಕರ ಸಂಖ್ಯೆ 18ಕ್ಕೆ ಕುಸಿತ ಕಂಡಿದೆ. ಕಾಂಗ್ರೆಸ್ನ 50ರಿಂದ 60 ಶಾಸಕರು ಬಿಜೆಪಿಗೆ ಬರೋ ಧೈರ್ಯವನ್ನಂತೂ ಮಾಡಲ್ಲ. ಒಂದು ವೇಳೆ ರಾಜೀನಾಮೆ ಕೊಟ್ಟು ಬಂದರೂ ಮತ್ತೆ ಬೈ ಎಲೆಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಉಪಚುನಾವಣೆ ನಡೆದ್ರೆ ಎಲ್ಲರನ್ನೂ ಗೆಲ್ಲಿಸ್ಕೊಂಡು ಬರುವಷ್ಟು ಹಣ ಹೂಡುವ ನಾಯಕ ಯಾರು? ಹೀಗಾಗಿ ಯಾರೇನೇ ಹೇಳಲಿ, ಸಿದ್ದು ಸರ್ಕಾರ 5 ವರ್ಷ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿ ಹಣ ಕೊಟ್ಟವರೇ ಮುಖ್ಯಮಂತ್ರಿ. ಕಾಂಗ್ರೆಸ್ಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ ಎಷ್ಟು ಕೋಟಿ, ಡಿ ಕೆ ಶಿವಕುಮಾರ್ ಆಗ್ತಾನೆ ಅಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತಾನೆ ಅವನಿಗೆ ಎಷ್ಟು ಕೋಟಿ ಅಂತ ಡೀಲಿಂಗ್ ನಡೆದ ದಿಲ್ಲಿ ಒಳಗೆ ಹೊರತು
ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ತೋರಿಸ್ಕೊಡ್ತಾರೆ. ಬಿಜೆಪಿ ನಾಯಕರು ಆಪರೇಷನ್ ಮಾಡೋ ಧೈರ್ಯವನ್ನಂತೂ ಮಾಡಲ್ಲ. ಒಂದು ವೇಳೆ ದೊಡ್ಡ ನಾಯಕರೊಬ್ಬರು ತಮ್ಮ ಪಟಾಲಂ ಸಮೇತ ಬಿಜೆಪಿಗೆ ಬಂದರೆ ಮಾತ್ರ ಸಿದ್ದು ಸರ್ಕಾರ ಪತನ ಆಗಬಹುದು. ಆದರೆ ಅಂಥ ಪವಾಡ ಸದ್ಯಕ್ಕಂತೂ ಆಗೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಕ್ಷಣದ ಎಕ್ಸ್ಪ್ರೆಸ್ನಲ್ಲಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿರುವವರೆಗೆ ಮೀಸಲಾತಿ ಕೇಳಲ್ಲ. ಪಂಚಮಸಾಲಿ ಶಾಸಕರು ಮೀಸಲಾತಿ ಕೊಡಿಸಿ ಸಮಾಜದ ಋಣ ತೀರಿಸಲಿ, ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿಯುತ್ತೀರಿ ಇಲ್ಲ ಅಳಿಯುತ್ತೀರಿ ಅಂತ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಸೆರೆಮನೆಯಲ್ಲಿದ್ದ ಕೈದಿಯೋರ್ವ ಮೊಬೈಲ್ ಫೋನನ್ನೇ ನುಂಗಿಬಿಟ್ಟಿದ್ದಾನೆ. ದೌಲತ್ ಅಲಿಯಾಸ್ ಗುಂಡ ಎಂಬ ಕೈದಿಯು ಹೊಟ್ಟೆಯಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡಿದ್ದ. ದೌಲತ್ ಮೊದಲು ಕಲ್ಲು ನುಂಗಿದ್ದೀನಿ ಎಂದಿದ್ದ. ಹೊಟ್ಟೆ ನೋವು ಹೆಚ್ಚಾಗಿ ಆಪರೇಷನ್ ಮಾಡಿದಾಗ ಮೊಬೈಲ್ ಸಿಕ್ಕಿದೆ. ಮಂಗಳೂರಿನ ಸುರತ್ಕಲ್ ಸಮೀಪದ MRPLನ ಗ್ಯಾಸ್ ಸೋರಿಕೆಯಾಗಿ ಇಬ್ಬರು ಮೃತಪಟ್ಟಿದ್ದು, ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಸಣ್ಣ ಪ್ರಮಾಣದ ಹೈಡ್ರೋಜನ್ ಸಲ್ಫೈಡ್ ಅನಿಲ ಸೋರಿಕೆಯಾಗಿದೆ. ಮಾಸ್ಕ್ ಧರಿಸಿ ಅನಿಲವನ್ನು ಪರೀಕ್ಷಿಸುವಾಗ ಈ ದುರ್ಘಟನೆ ಸಂಭವಿಸಿದೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ರೈತರು ಮನಸ್ಸು ಬದಲಿಸಿದ್ದಾರೆ. ರೈತರ ನಿಯೋಗ 4 ಷರತ್ತುಗಳನ್ನು ಹಾಕಿ ಸರ್ಕಾರಕ್ಕೆ ಜಮೀನು ನೀಡಲು ಒಪ್ಪಿಗೆಯನ್ನು ಕೊಟ್ಟಿದೆ. ಎಕರೆಗೆ 3.5 ಕೋಟಿ ಕೊಡಬೇಕು, ಜಮೀನು ಕಳೆದುಕೊಂಡ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಮೋಹನ್ ಭಾಗವತ್ ಮಾತಿನದ್ದೇ ಸದ್ದು. RSS ಮುಖ್ಯಸ್ಥರು ನಿನ್ನೆ ಆಡಿದ್ದ ಒಂದು ಮಾತು ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಕೊಟ್ಟಿದೆ. ಮೋದಿ ಯಾವಾಗ ನಿವೃತ್ತಿ ಆಗ್ತಾರೆ ಅಂತ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ 75 ವರ್ಷಕ್ಕೆ ನಿವೃತ್ತಿ. ವಿಪಕ್ಷಗಳಿಗೆ ಆಹಾರವಾದ ಭಾಗವತ ಹೇಳಿಕೆ. ರಾಜಕೀಯದಲ್ಲಿ 75 ವರ್ಷ ದಾಟಿದವರು ಸ್ವಯಂ ನಿವೃತ್ತರಾಗಬೇಕು ಅಂತ RSS ಮುಖ್ಯಸ್ಥ ಭಾಗವತ್ ಒಂದು ಹೇಳಿಕೆ ನೀಡಿದ್ರು. ಆ ಮಾತು ಇದೇ ಸೆಪ್ಟೆಂಬರ್ಗೆ 75 ವಸಂತಗಳನ್ನ ಪೂರೈಸ್ತಾ ಇರುವಂತಹ ಪ್ರಧಾನಿ ಮೋದಿಯವರ ನಿವೃತ್ತಿಯ ಕುರಿತಾಗಿದ್ದ ಅನ್ನುವಂಥ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಕೇಳ್ತಿವೆ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने जे त्यांच्या गौरवाकरता गौरवाचा भाव मनात घेऊन सगळं होतं, त्याच्यात तो गौरव आपल्याला चिकटू नये. ನಿವೃತ್ತಿ ಆಗೋದ್ಯಾರು? ನರೇಂದ್ರ ಮೋದಿ 1950ರ ಸೆಪ್ಟೆಂಬರ್ 17ರಂದು ಜನಿಸಿದ್ರು. ಮೋಹನ್ ಭಾಗವತ್ ಕೂಡ 1950ರ ಸೆಪ್ಟೆಂಬರ್ 11ರಂದು ಜನಿಸಿದ್ರು. ಇಬ್ಬರಿಗೂ ಇದೇ ಸೆಪ್ಟೆಂಬರ್ನಲ್ಲಿ 75 ವಸಂತ ತುಂಬುತ್ತೆ. ಯಾರಿಗೊತ್ತು, ಮೋಹನ್ ಭಾಗವತ್ ಅವರೇ ನಿವೃತ್ತಿ ಆಗಬಹುದು. ಮೋಹನ್ ಭಾಗವತ್ ತಮ್ಮ ಬಗ್ಗೆಯೇ ಮಾತಾಡಿರಬಹುದು ಅಂತ ಬಿಜೆಪಿ ನಾಯಕರು ತರಹೇವಾರಿ ಕಾರಣ ಕೊಡ್ತಿದ್ದಾರೆ. ಆದ್ರೆ RSS ಬಿಜೆಪಿ ಮಾಡಿದವರ ನಿಯಮಗಳನ್ನೇ ಅವರೇ ಮುರಿತಾರ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ. ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ಇಚ್ಛಾಶಕ್ತಿ ಇರಬೇಕು. ಜೊತೆಗೆ ಅವರವ್ರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು, ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನು ದಾಟೋದು ಹೇಗೆ ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರಬೇಕು. ಮೋಹನ್ ಭಾಗವತ್ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಆದರೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಸೆಪ್ಟೆಂಬರ್ ನಂತರವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಹ ಘಟನೆ ನಡಿಬಾರ್ದಾಗಿತ್ತು. ಕಾಲ್ ತುಳಿತ. ಆ ಕಾಲ್ ತುಳಿತಕ್ಕೆ ಸತ್ತವರು 11 ಜನ. ಆ 11 ಜನರನ್ನ ನಂಬಿದವರು 16 ಜನ. ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲೇ ಕೈ ತುಳಿತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಘೋರ ದುರಂತದ ಕಾರಣ ಈಗ ರಿವೀಲ್ ಆಗಿದೆ. ಈ ರಿಪೋರ್ಟ್ ನೋಡಿ.
ಸಂಭ್ರಮದಲ್ಲಿದ್ದ ಅಭಿಮಾನಿಗಳಿಗೆ ಬರಸಿಡಿಲು ಬಡಿದಿತ್ತು. ಚಿನ್ನಸ್ವಾಮಿ ಮೈದಾನಕ್ಕೆ ಬಂದಿದ್ದ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡಲು ನಾ ಮುಂದು ಅಂತ ಓಡೋದಕ್ಕೆ ಶುರು ಮಾಡಿದ್ರು. ಏಕಾಏಕಿ ಚಿನ್ನಸ್ವಾಮಿ ಮೈದಾನಕ್ಕೆ ಅಪಾರ ಅಭಿಮಾನಿಗಳು ಹರಿದು ಬಂದ ಪರಿಣಾಮ ಏಕಾಏಕಿ ನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿತ್ತು. ಈ ಘೋರ ದುರಂತದಲ್ಲಿ 11 ಮಂದಿ ಅಮಾಯಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗಿದೆ. ಕಾಲ್ತುಳಿತಕ್ಕೆ ಆರ್ಸಿಬಿ, ಕೆಎಸ್ಸಿಎ ಪೊಲೀಸರೇ ಹೊಣೆ. ಮಹಾ ದುರಂತದ ಕರಾಳತೆ ಬಿಚ್ಚಿಟ್ಟ ಕುನ್ನಾ ವರದಿ. ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ಕಾಲ್ತುಳಿತ ಪ್ರಕರಣದ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಮಿತಿ ತನಿಖೆ ಮಾಡಿತ್ತು. ಆ ಆಯೋಗ ಸಲ್ಲಿಸಿದ ವರದಿಯಲ್ಲಿ ಆರ್ಸಿಬಿ, ಕೆಎಸ್ಸಿಎ ಹಾಗೂ ಪೊಲೀಸರನ್ನ ನೇರ ಹೊಣೆಯನ್ನಾಗಿ ಮಾಡಲಾಗಿದೆ. ಭೀಕರ ಕಾಲ್ತುಳಿತಕ್ಕೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಹಾಗೂ ಪೊಲೀಸರನ್ನೇ ಹೊಣೆ ಮಾಡಲಾಗಿದೆ. ವಿಜಯೋತ್ಸವ ಅಸಾಧ್ಯವೆಂದು ಗೊತ್ತಿದ್ದರೂ ಎಲ್ಲರೂ ಶಾಮೀಲಾಗಿ ಆರ್ಸಿಬಿ ವಿಜಯೋತ್ಸವ ಆಯೋಜನೆ ಮಾಡಿದ್ರು. ಗುಪ್ತಚರ ಇಲಾಖೆ ಹಾಗೂ ಪೊಲೀಸರ ಕರ್ತವ್ಯ ಲೋಪವೂ ಆಗಿದೆ. ಸ್ಟೇಡಿಯಂ ಬಳಿ ಬಂದೋಬಸ್ತ್ ಸಮರ್ಪಕವಾಗಿ ಇರಲಿಲ್ಲ. ಕ್ರೀಡಾಂಗಣದ ಒಳಗೆ 79 ಪೊಲೀಸರಿಂದ ಮಾತ್ರ ಭದ್ರತೆ ನೀಡಲಾಗಿತ್ತು. ಹೊರಗೆ ಹೆಚ್ಚು ಪೊಲೀಸರು ಇರಲಿಲ್ಲ, ಆಂಬ್ಯುಲೆನ್ಸ್ ಇರಲಿಲ್ಲ. ಗುಪ್ತಚರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಧ್ಯಾಹ್ನ 3:25 ಸುಮಾರಿಗೆ ಕಾಲ್ತುಳಿತ ಸಂಭವಿಸಿದ್ರು. ಪೊಲೀಸ್ ಕಮಿಷನರ್ಗೆ ಮಾಹಿತಿ ಇರಲಿಲ್ಲ. ಜಂಟಿ ಪೊಲೀಸ್ ಆಯುಕ್ತರು ಸ್ಟೇಡಿಯಂಗೆ ಬಂದಿದ್ದು 4 ಗಂಟೆಗೆ ಎಂದು ವರದಿ ನೀಡಲಾಗಿದೆ. ಆರ್ಸಿಬಿ ಘೋಷಿಸಿದ ಉಚಿತ ಪಾಸ್ ಪ್ರಕಟಣೆಯೇ ಅಪಾರ ಅಭಿಮಾನಿಗಳು ಜಮಾವಣೆಯಾಗಲು ಕಾರಣವಾಗಿದೆ. ಅಲ್ಲದೆ ಆರ್ಸಿಬಿ, ಕೆಎಸ್ಸಿಎ ಹಾಗೂ ಪೊಲೀಸರ ಮಧ್ಯೆ ಯಾವುದೇ ಸಮನ್ವಯತೆ ಇಲ್ಲದೆ ಇರುವುದು ದುರಂತಕ್ಕೆ ಕಾರಣವಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇಗುಲವನ್ನು ಮುಜರಾಯಿ ಇಲಾಖೆ ನಿನ್ನೆಯೇ ಸುಪರ್ದಿಗೆ ಪಡೆದಿತ್ತು. ಇವತ್ತು ಇಡೀ ದೇವಸ್ಥಾನವೇ ಬದಲಾಗಿ ಹೋಗಿದೆ. ಇತ್ತ ಸರ್ಕಾರದ ನಡೆಗೆ ಭಕ್ತರು, ಟ್ರಸ್ಟ್ಗಳು ರೊಚ್ಚಿಗೆದ್ದಿದ್ದಾರೆ. ಗಾಳಿ ಆಂಜನೇಯ ಮುಜರಾಯಿ ತೆಕ್ಕೆಗೆ. ಹುಂಡಿ, ಲಾಕರ್, ಡಿಜಿಟಲ್ ಸ್ಕ್ಯಾನರ್ ಸೀಸ್. ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿದೆ. ಆಡಳಿತ ಮಂಡಳಿ ವಿರುದ್ಧ ಹುಂಡಿ ಎಣಿಕೆ ವೇಳೆ ದುಡ್ಡು ಜೇಬಿಗಿಳಿಸಿರೋದು ಸೇರಿ ಹಲವು ಅವ್ಯವಹಾರದ ಆರೋಪ ಕೇಳಿಬಂದಿತ್ತು. ಇದರಿಂದ ಮುಜರಾಯಿ ಇಲಾಖೆ ಇಡೀ ದೇಗುಲವನ್ನೇ ತಿಳುವಳಿಕೆ ಪತ್ರ ನೀಡಿ ತನ್ನ ವಶಕ್ಕೆ ಪಡೆದಿದೆ. ಇವತ್ತು ದೇವಸ್ಥಾನದ ಸ್ಟ್ರಾಂಗ್ ರೂಮ್, ಹುಂಡಿ, ಲಾಕರ್, ಡಿಜಿಟಲ್ ಪೇಮೆಂಟ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇದರಿಂದ ಭಕ್ತರು, ಟ್ರಸ್ಟಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲೇನೋ ಕಳ್ತನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಧಾರ್ಮಿಕ ಕೇಂದ್ರವನ್ನ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ. ಕಳ್ತನ ಮಾಡಿರೋ ವ್ಯಕ್ತಿ ಯಾರು ಅಂತಿದ್ರೆ ಆ ವ್ಯಕ್ತಿ ಮೇಲೆ ಇವ್ರು ಕ್ರಮ ಜರುಗಿಸ್ಲಿ, ಅದಕ್ಕೆ ಯಾರ್ದು ಸಹ ಅಭ್ಯಂತರ ಇಲ್ಲ. ಇಡೀ ದೇವಾಲಯವನ್ನು ನಾವು ವಶಪಡಿಸ್ಕೋತೀವಿ ಅಂತ ಹೇಳಿದ್ರೆ ಇದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥದ್ದು. ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವಿಲ್ಲಿ. ಸೊ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ, ಬೇರೆ ಮತಕ್ಕೆಲ್ಲ ಕೊಡೋದು ತುಂಬ ತಪ್ಪಾಗಿದೆ. ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಸಿಬ್ಬಂದಿ. ಭಕ್ತರ ಆಕ್ರೋಶ ಒಂದು ಕಡೆಯಾದರೆ ಮುಜರಾಯಿ ಇಲಾಖೆ ಮಾತ್ರ ತನ್ನ ಕೆಲಸ ಆರಂಭಿಸಿದೆ. ದೇಗುಲದ ಎಲ್ಲ ಹುಂಡಿಗಳಿಗೆ ಬೀಗ ಜಡಿದು ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಗಳನ್ನು ನೇಮಿಸಿದೆ. ಧಾರ್ಮಿಕ ದತ್ತಿ ಇಲಾಖೆ ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣಸ್ವಾಮಿಯನ್ನ ನೇಮಕ ಮಾಡಿದ್ದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ, ಸ್ಥಿರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸು ಸಹ ಅವ್ರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನು ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಹನುಮಾನ್ ಚಾಲೀಸ್ ಪಠಿಸಿ ಪ್ರತಿಭಟನೆ. ಸೋಮವಾರ ಮೂರೂರಿನ ಗ್ರಾಮಸ್ಥರ ಜೊತೆ ಸಭೆ. ಸರ್ಕಾರದ ನಡೆ ವಿರೋಧಿಸಿ ಭಕ್ತರು ಹನುಮಾನ್ ಚಾಲೀಸ್ ಪಠಿಸಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಇನ್ನು ಸೋಮವಾರ ಮೂರೂರಿನ ಗ್ರಾಮಸ್ಥರ ಜೊತೆ ಸೇರಿ ಸಭೆ ನಡೆಸಿ ದೇಗುಲದ ಅಕೌಂಟ್ ಸೀಸ್ ಮಾಡಲು ಸರ್ಕಾರ ನಿರ್ಧರಿಸಿದೆ.
ವರ್ಷಗಳಿಂದ ದೇವಾಲಯದ ಆಡಳಿತವನ್ನ ವಹಿಸಿಕೊಂಡಿದ್ದಂತಹ ಟ್ರಸ್ಟಿಗಳಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ. ಸೋಮವಾರ ಕೋರ್ಟ್ ಮೊರೆ ಹೋಗಿ ಆದೇಶವನ್ನ ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಹಿಡಿಯುತ್ತಾ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಣ್ಣಪುಟ್ಟ ವರ್ತಕರ ಮೇಲೂ GST ಕಂಡು ಬಿದ್ದಿದೆ. ಫೋನ್ ಪೇ, ಗೂಗಲ್ ಪೇ ಮಾಡಿಸಿಕೊಂಡು ವ್ಯಾಪಾರ ಮಾಡ್ತಿದ್ದವರಿಗೆ ನೋಟಿಸ್ ಬರ್ತಾ ಇದೆ. ಅದನ್ನ ಕಂಡು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. 40 ಲಕ್ಷಕ್ಕೂ ಅಧಿಕ UPI ವಹಿವಾಟು ನಡೆಸಿದ್ರೆ ಶಾಕ್. ಬೀದಿ ಬದಿ ವ್ಯಾಪಾರಿಗಳಿಗೆ GST ನೋಟಿಸ್. ಬೇಕರಿ, ಹೋಟೆಲ್, ಕಬಾಬ್, ಎಗ್ ರೈಸ್ ಶಾಪ್, ಕಿರಾಣಿ ಅಂಗಡಿ ಮತ್ತು ಟೀ ಅಂಗಡಿಗಳಂತಹ ಸಣ್ಣ ವ್ಯಾಪಾರಿಗಳಿಗೆ ಸಂಕಷ್ಟವೊಂದು ಎದುರಾಗಿದೆ. ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡುವವರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯು GST ನೋಟಿಸ್ ನೀಡಲು ಮುಂದಾಗಿದೆ. GST ಶಾಕ್. ಆನ್ಲೈನ್ ಪೇಮೆಂಟ್ ನೋಡಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಡಲಾಗ್ತಿದೆ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಕಟ್ಟಲೇಬೇಕಂತೆ. ಆದರೆ ಬೇಕರಿಗಳಲ್ಲಿ ಬ್ರೆಡ್ ಮೇಲೆ GST ಇರುವುದಿಲ್ಲ. ಬ್ರೆಡ್ ಹೊರತುಪಡಿಸಿ ಕರಕುಲು ತಿಂಡಿಗೆ %5 GST ಇರುತ್ತೆ. UPIನಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರು ನೋಟಿಸ್ ಕೊಡ್ತಾರೆ. ಬನ್ನೇರುಘಟ್ಟದ ತರಕಾರಿ ಹಣ್ಣು ವ್ಯಾಪಾರಿ, ರಾಜಾಜಿನಗರ ಕಾಂಡಿಮೆಂಟ್ಸ್, ರಾಜಾಜಿನಗರದ ದಿನಸಿ ಅಂಗಡಿಗೂ ನೋಟಿಸ್ ಕೊಡಲಾಗಿದೆ. ನಮ್ದೊಂದು 4-5 ಸಾವಿರ ರೂಪಾಯಿ ವ್ಯಾಪಾರ ಇದೆ ಸರ್. ನೋಟಿಸ್ ಅಂದರೆ ಈ ಕಬಾಬು, ಫ್ರೈಡ್ ರೈಸ್ ಈ ಥರ ಎಲ್ಲ ಮಾಡ್ತೀವಿ ನಾವು. ವೆಜಿಟೇಬಲ್ಸಲ್ಲಿ ಇದೆಲ್ಲ ತರುವುದು, ಅದು ಇದೆಲ್ಲ ಪ್ರತಿಯೊಂದಕ್ಕೂ ನಮಗೆ ಫೋನ್ ಪೇ ಮಾಡ್ತಾರೆ. ಯಾವುದು ಇದು ಮಾಡೋದಿಲ್ಲ, ಎಲ್ಲರೂ ಫೋನ್ ಪೇ ಮಾಡ್ತಾರೆ. ಫೋನ್ ಪೇ ಮಾಡಿದ್ರೆ ನಮ್ಗೆ ಈಗ ಕಷ್ಟದಲ್ಲಿರ್ತೀವಿ ನಾವು. ಪ್ರತಿ ಇದರಲ್ಲೂ ಫೋನ್ ಪೇ ಮಾಡಿದ್ರೆ ನಾವೇನು ಮಾಡಲಿಕ್ಕಾಗತ್ತೆ? ಒಂದು 7,000 6,000 ಫೋನ್ ಪೇ, ಫೋನ್ ಪೇ ಆಗುತ್ತೆ. ಆದ್ದರಿಂದ ನಮ್ಗೆ ಅದರಲ್ಲಿ 27 ಲಕ್ಷ ಚಿಲ್ಲರೆ ಬಂದಿದೆ. 5 ವರ್ಷಕ್ಕೆ ಕೊಟ್ಟಿದ್ದಾರೆ. ಟೋಟಲ್ 27 ಲಕ್ಷ ಕೊಟ್ಟಿದ್ದಾರೆ ಸರ್. ಮೋಸ್ಟ್ಲಿ 47 ಲಕ್ಷ ಅಂತ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಒಂದು ವರ್ಷಕ್ಕೆ 47 ಲಕ್ಷ, 50 ಲಕ್ಷ, 3 ವರ್ಷದ ಕೊಟ್ಟಿದ್ದಾರೆ ಸರ್. ಟೋಟಲ್ ಅಮೌಂಟ್ ಇದರಲ್ಲಿದೆ ಸರ್. ಟೋಟಲ್ 19-20 ಲಕ್ಷ GST ಕಟ್ಟಿ ಅಂತ ಕೊಟ್ಟಿದ್ದಾರೆ ಸರ್. ಸರಕುಗಳ ಮಾರಾಟದ ವಾರ್ಷಿಕ ಮೌಲ್ಯವು 40 ಲಕ್ಷ ದಾಟಿದರೆ, ಸೇವೆಗಳ ಪೂರೈಕೆಯ ಮೌಲ್ಯವು 20 ಲಕ್ಷ ರೂಪಾಯಿ ದಾಟಿದರೆ GST ನೋಂದಣಿ ಮಾಡಿಸುವುದು ಕಡ್ಡಾಯ. ಆದರೆ ಬಹುತೇಕ ಸಣ್ಣ ವ್ಯಾಪಾರಿಗಳು ಈ ನಿಯಮವನ್ನ ಪಾಲಿಸದೆ GST ನೋಂದಣಿ ಮಾಡಿಸಿಲ್ಲ. ಇದೇ ಕಾರಣಕ್ಕೆ ನೋಟಿಸ್ ನೀಡಿದ್ದೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಕೆ ನೂರಾರು ಜನರ ಸಮಕ್ಷಮದಲ್ಲಿ ಆತನ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಳು. ನನಗೆ ನೀನು, ನಿನಗೆ ನಾನು ಇರ್ಗಿರ್ತೀನಿ ಅಂತ ಸಪ್ತಪದಿ ತುಳಿದಿದ್ದಾಕೆ. ಮದುವೆಯಾದ 3 ತಿಂಗಳಲ್ಲಿ ಗಂಡನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ತಗಲಾಕೊಂಡು ಬಿಟ್ಟಿದ್ದಾಳೆ. ಸೆಲ್ಫಿ ತಕ್ಕೊಳ್ಳೋಣ ಬಾ ಅಂತ ಕರೆದ ಐನಾತಿ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ ನೋಡಿ. ಗಂಡ ಅಂದ್ರೆ ಹೆಂಡತಿ ಪಾಲಿಗೆ ದೇವರು. ಆದ್ರೆ ಇಲ್ಲೊಬ್ಬಳು ಅವನ ಪಾಲಿಗೆ ಯಮನಾಗಿದ್ದಾಳೆ. ಜಸ್ಟ್ 3 ತಿಂಗಳ ಹಿಂದೆ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. ಹೆಂಡತಿಗೆ ಅದೇನಾಗಿತ್ತು? ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂದಿದ್ಲು. ರಸ್ತೆ ಮಾರ್ಗದಲ್ಲಿ ಕೃಷ್ಣಾ ನದಿ ಸೇತುವೆ ಸಿಗುತ್ತೆ, ಬನ್ನಿರಿ ಒಂದ್ ಸೆಲ್ಫಿ ತೆಗೆದುಕೊಳ್ಳೋಣ ಅಂದಿದ್ದಾಳೆ. ಆಗ ಗಂಡನಿಗೆ ಹೆಂಡತಿ ಅಕ್ಷರಶಃ ಯಮನ ದರ್ಶನ ಮಾಡಿಸಿ ಲಾಕ್ ಆಗಿದ್ದಾಳೆ. ಆತ ಏನಾಗ್ಬೇಕು ನಿಮಗೆ? ಯಾದಗಿರಿಯಲ್ಲಿ ಖತರ್ನಾಕ್ ಹೆಂಡತಿ. ಸೆಲ್ಫಿ ತೆಗೆಯೋಣ ಅಂತ ನದಿಗೆ ದಬ್ಬಿದ ಐನಾತಿ. ಬ್ರೋ ನನ್ನ ಕಾಪಾಡಿ, ಬ್ರೋ ನನ್ನ ಕಾಪಾಡಿ. ನನ್ನ ಹೆಂಡತಿ ನದಿಗೆ ದೂಕಿದ್ದಾಳೆ, ನನ್ನ ನದಿಯಿಂದ ಎತ್ತಿ ಬ್ರೋ ಅಂತ ಗೋಗರಿಯುತ್ತಿರೋ ಯುವಕ. ಆತ ಏನಾಗ್ಬೇಕು ನಿಮಗೆ? ಕೇಳು ಮ್ಯಾಟ್ರ್ ಒಂದು ಸ್ವಲ್ಪ ಕೇಳು. ಫೋಟೋ ತೆಗೆ ಆಕಿನೇ ದೂಕಿರೋದು.
ಇತ ಬ್ರಿಡ್ಜ್ ಮೇಲೆ ನಿಂತು ಕತೆ ಹೊಡಿತಿರೋ ಯುವತಿ ಈಕೆ ಬೇರೆ ಯಾರೂ ಅಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗುತ್ತಿರೋ ವ್ಯಕ್ತಿ ಹೆಂಡತಿ. ಇವಳಿಗೆ ಗಂಡನನ್ನ ಬದುಕಿಸಿ ಕೊಡಿ ಅನ್ನೋ ಮಾತಿಲ್ಲ. ಸ್ಥಳೀಯರ ಜೊತೆ ನಾನು ನದಿಗೆ ದೂಕಿಲ್ಲ ಅಂತ ವಾಗ್ವಾದ ನಡೆಸುತ್ತಿದ್ದಾಳೆ. ಹೆಂಗೇನ ಅಂತ ಬಂದ ಮೇಲೆ ಗೊತ್ತಾಗ್ತದೆ. ನಂತರ ನದಿಯಿಂದ ಯುವಕನನ್ನ ಹಗ್ಗ ಹಾಕಿ ರಕ್ಷಣೆ ಮಾಡ್ತಾರೆ. ಮೇಲ್ ಬಂದ ಗಂಡ ಏನ್ ಹೇಳ್ತಾನೆ ಕೇಳಿ. ಯಾವತ್ತು ನಿಂದ್ರು ಅಂದ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಅಲ್ಲ. ನಾನು ಹೇಳ್ತಿ ಕೇಳೋ ಈಗ ಅರು ಬಂತು ನಿಮ್ಗೆ ಹೇಳಲ್ಲ, ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಜಾಪುರದ ಕೃಷ್ಣಾ ನದಿ ಸೇತುವೆ. ಈಕೆ ಹೆಸರು ಗದ್ದೆಮ್ಮ ಅಂತ, ಈತ ತಾತಪ್ಪ ಅಂತ. ಇಬ್ಬರು ಗಂಡ ಹೆಂಡತಿ. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದಾರೆ. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಗಂಡ ತಾತಪ್ಪ ಕರೆದುಕೊಂಡು ಬಂದಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಸೇತುವೆ ಸಿಕ್ಕಿದೆ, ಬನ್ನಿರಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾಳೆ. ಸೆಲ್ಫಿ ತೆಗೆದುಕೊಳ್ತಿದ್ದಂತೆ ಗಂಡನನ್ನ ನದಿಗೆ ನೂಕಿದ್ದಾಳೆ. ಒಡೆಯ ಗಿಡದ್ ಮಾಡಬೇಡ ಅಣ್ಣ. ಆಗ ಸದ್ಯ ತಾತಪ್ಪನಿಗೆ ಈಜು ಬರ್ತಿತ್ತು. ಈಜಿ ದಡ ಸೇರಿದ್ದಾನೆ. ನಡುಗಡ್ಡೆಯಲ್ಲಿ ನಿಂತು ಸ್ಥಳೀಯರಿಗೆ ರಕ್ಷಿಸಿ ಅಂತ ಕೂಗಾಡಿದ್ದಾನೆ. ನಂತರ ನನ್ನ ಗಂಡ ನದಿಗೆ ಬಿದ್ದಿದ್ದಾನೆ, ತನ್ನ ಸಂಬಂಧಿಕರಿಗೆ ಹೇಳಿದ್ದಾಳೆ ಹೊರತು ಗಂಡನನ್ನ ಕಾಪಾಡಿ ಅಂತ ಎಲ್ಲೂ ಹೇಳಿಲ್ಲ. ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕತೆ ಹೊಡಿತಿದ್ದಾಳೆ. ಸದ್ಯ ಇಬ್ಬರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಆ ಬ್ರಿಡ್ಜಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ ಬಿದ್ದರು ಅನ್ನೋದ್ರ ಬಗ್ಗೆ. ಮತ್ತು ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ಟರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತೀವಿ. ಮುಪ್ಪಿನ ಕಾಲದವರೆಗೆ ಜೊತೆಯಾಗಿರೋಣ ಅಂತ ಸಪ್ತಪದಿ ತುಳಿದಾಕೆ ಗಂಡನಿಗೆ 3 ತಿಂಗಳಲ್ಲಿ ಯಮನ ಕದ ತಟ್ಟಿಸಿದ್ದಾಳೆ. ಸದ್ಯ ಗಂಡ ಬಚಾವಾಗಿದ್ದಾನೆ. ತನಿಖೆ ನಂತರ ಗಂಡನಿಗೆ ಮುಹೂರ್ತ ಇಟ್ಟಾಕೆಯ ಅಸಲಿ ಸತ್ಯ ಹೊರಬೀಳಲಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವಿಶ್ವವಿಖ್ಯಾತ ಅಂಜನಾದ್ರಿ ದೇವಸ್ಥಾನದಲ್ಲಿ ಆಡಳಿತಾಧಿಕಾರಿ ಕಿರಿಕಿರಿ ಮಿತಿ ಮೀರಿದೆ. ಭಕ್ತರಿಗೆ ದರ್ಶನಕ್ಕೂ ಅಡ್ಡಗಾಲು ಹಾಕುತ್ತಿದ್ದಾನೆ. ಇದರಿಂದ ಭಕ್ತರು ತೊಂದರೆಗೆ ಒಳಗಾಗಿದ್ದಾರೆ. ದೇವರ ದರ್ಶನಕ್ಕೂ ದೊಣ್ಣೆ ನಾಯಕನ ಅಪ್ಪಣೆನ. ಅಂಜನಾದ್ರಿ ಬೆಟ್ಟದಲ್ಲಿ ಆಡಳಿತಾಧಿಕಾರಿ ಕಿರಿಕ್. ನೀವು ಎಷ್ಟು ವರ್ಷ ಆಯ್ತಪ್ಪ? ಆಫೀಸರ್ ಜೈಸ ಮಾತಾಡ್ತಾ ನೀವು ಏನಾಯ್ತು ಲೆಟರ್ ಕೊಡ್. ನಾನು ಏನು ರಸ್ಸಿ ಬಾ ಅಂತ ರಸ್ಸಿ ಲೆಟರ್ ಕೊಡ್, ಆಮೇಲೆ ಕೆಲಸ ಮಾಡು. ಆಯ್ತು. ಕೇಳಿದ್ರಲ್ಲ ಈ ಗಲಾಟೆ, ಗದ್ದಲ, ಕೋಲಾಹಲ. ಇದು ವಿಶ್ವವಿಖ್ಯಾತ ಅಂಜನಾದ್ರಿ ದೇವಸ್ಥಾನದಲ್ಲಿ ನಡೆದಿರೋ ಕಿರಿಕ್. ಹನುಮನ ದರ್ಶನಕ್ಕೆ ಬರೋ ಭಕ್ತರಿಗೆ ಈ ಅಧಿಕಾರಿ ಕೊಡೋ ಟಾರ್ಚರ್ ಒಂದಾ ಎರಡಾ? ಅಂಜನಾದ್ರಿ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದ ಅತ್ಯಂತ ಪುರಾತನ ಪುಣ್ಯಕ್ಷೇತ್ರ. ರಾಮಾಯಣದ ಕಿಷ್ಕಿಂಧೆಯೇ ಈ ಅಂಜನಾದ್ರಿ. ಶ್ರೀರಾಮದೂತ ಹನುಮ ಜನ್ಮಸ್ಥಳ ಈ ಅಂಜನಾದ್ರಿ. ಸನಾತನ ಧರ್ಮದ ಇಂತಹ ಪುಣ್ಯ ಸ್ಥಳದಲ್ಲಿ ಭಕ್ತರಿಗೆ ಇಲ್ಲಿ ಸರ್ಕಾರದಿಂದ ನೇಮಕ ಆಗಿರೋ ಆಡಳಿತಾಧಿಕಾರಿ ಕಾಟ ಕೊಡ್ತಿದ್ದಾನೆ. पहले से इधर से रास्ता है, यहाँ कितने साल से आए हो आप? पहले से है, यहाँ मंदिर बनाने के समय में आप ही थे क्या? ನಾನ್ ಗೊತ್ತಿಲ್ಲ ಏನಾಯ್ತು ಮುಂಚೆ ಎಷ್ಟೇ ನೀವು ಕೆಲಸ ಮಾಡೋ ಗಲಾಟೆ ಮಾಡ್ಬೇಕು ಪ್ಲಾನ್ ಆಯ್ತು ಏನು ಹೇಳಿ
ನಯಾ ನಯಾ ಪ್ರೋಗ್ರಾಮ್ ಮಾಡಬೇಕು ಸರಿ ಇಲ್ಲ, ಬೀಗ ಹಾಕ್ತಾ ಇಲ್ಲೇ ಏನು ಮಾಡ್ತಾ ಆಂಜನೇಯ ಇದ್ದಾನ ನಿಮಗೆ? ಹನುಮಪ್ಪ ಇದ್ದಾನ? ಏನು ಹನುಮಪ್ಪ? ಆಂಜನೇಯ ನಿಮ್ಗಿದ್ದಾನ? ಹೀಗೆ ಪ್ರಕಾಶ್ ರಾವ್ ಎಂಬ ಆಡಳಿತಾಧಿಕಾರಿಯ ಉದ್ದಟತನದ ವಿರುದ್ಧ ಅರ್ಚಕ ವಿದ್ಯಾದಾಸ್ ಬಾಬಾ ಸಿಡಿದೆದ್ದಿದ್ದಾರೆ. ಈಗ ಮತ್ತೆ ಭಕ್ತರ ಪ್ರವೇಶ ಮಾಡದಂತೆ ಹಗ್ಗ ಕಟ್ಟಲು ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಮುಂದಾಗಿದ್ದು, ಇದಕ್ಕೆ ಅರ್ಚಕ ವಿದ್ಯಾದಾಸ್ ಬಾಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ಎಷ್ಟು ವರ್ಷ ಆಯ್ತಪ್ಪ? ಬಾಬಾ ನೀನು ಆಫೀಸರ್ ಜೈಸಾಬ್ ಮಾತಾಡ್ತಾ ನೀವು ಏನಾಯ್ತು ಲೆಟರ್ ಕೊಡ್. ನಾನು ಏನು ರಸ್ಸಿ ಬಾ ಅಂತ ರಸ್ಸಿ ಲೆಟರ್ ಕೊಡ್, ಆಮೇಲೆ ಕೆಲಸ ಮಾಡು. ಆಯ್ತು. ದೇವಸ್ಥಾನ ಮೇನ್ ಡೋರ್ಗೆ ಹಗ್ಗ ಕಟ್ಟಲು ಮುಂದಾಗಿದ್ದ ಆಡಳಿತಾಧಿಕಾರಿ ಮತ್ತೊಮ್ಮೆ ಆಂಜನೇಯನ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.